ಕಷ್ಟಪಟ್ಟು ಕಟ್ಟಿ ಬೆಳೆಸಿದ್ದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಥವಾ ಸಾರ್ವಜನಿಕ ಉದ್ಯಮಿಗಳು. ಸ್ವಾತಂತ್ರ್ಯ ಬಂದಾಗಲಿಂದಲೂ ಇವು ದೇಶದ ಹೃದಯದ ಬಡಿತ. ಸಾವಿರಾರು ಜನರಿಗೆ ಅನ್ನ ಕೊಟ್ಟಿದೆ, ಅನೇಕರಿಗೆ ಬದುಕು ಕಟ್ಟಿಕೊಟ್ಟಿದೆ. ನೆಹರು ಕನಸಿನ ಕೂಸು ಈ PSUಗಳು. ಇವುಗಳನ್ನ ಖಾಸಗಿಯವರ ಕೈಯಲ್ಲಿಟ್ಟು ದೇಶವನ್ನ ಹರಾಜು ಹಾಕ್ತಾ ಇದ್ದಾರಾ ಮೋದಿ? ಅಥವಾ ಕರೋನಾ ನೆಪ ಹೇಳಿ ದೇಶವನ್ನ ಮಾರಾಟ ಮಾಡಿಬಿಡ್ತಾರಾ? ಬನ್ನಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಹೈ ಅಲರ್ಟ್. ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ನಮ್ದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಇದ್ದಿದ್ದು ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಮಾತ್ರ. ನಾವು ಪೂರ್ಣ ಆಮದಿನ ಮೇಲೆ ನಿರ್ಭರವಾಗಿರುವಂಥ ಅರ್ಥವ್ಯವಸ್ಥೆ ಆಗಿತ್ತು. ಸ್ವಾತಂತ್ರ್ಯ ಬಂದ ಹೊಸತಾಗಿದ್ದರಿಂದ ಮಹತ್ವದ ಹೆಜ್ಜೆ ಇಟ್ಟು ಅರ್ಥವ್ಯವಸ್ಥೆಯನ್ನು ಬದಲಾಯಿಸುವ ಸಾಮರ್ಥ್ಯವೂ ನಮ್ಮಲ್ಲಿರಲಿಲ್ಲ. ಹೀಗಾಗಿಯೇ ಆಂತರಿಕವಾಗಿ ಬಲಗೊಳ್ಳುವ ಕನ್ಸರ್ವೇಟಿವ್ ಎಕನಾಮಿ ಕುರಿತಂತೆ ನಾವು ಗಮನ ಹರಿಸಿದ್ವಿ. ಮೊದಲನೇ ಪಂಚವಾರ್ಷಿಕ ಯೋಜನೆ ಅದಕ್ಕೆ ಪೂರಕವಾಗಿಯೂ ಇತ್ತು. ಆದರೆ ಎರಡನೇ ಪಂಚವಾರ್ಷಿಕ ಯೋಜನೆ ವೇಳೆಗೆ ರಷ್ಯಾದ ಪ್ರಭಾವಕ್ಕೆ ಒಳಗಾಗಿದ್ದಂಥ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮೆಹಲನೋವಿಸ್ ನೆಹರು ತಲೆಯ ಒಳಗೆ ಒಂದು ಅದ್ಭುತವಾದ ವಿಚಾರವನ್ನು ಹಾಕಿದ್ರು. ನಾವು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪಿಸಿದರೆ ಅದರಿಂದ ವಿದೇಶಗಳ ಮೇಲೆ ನಿರ್ಭರತೆ ಕಡಿಮೆ ಆಗುತ್ತೆ, ನಾವು ನಮಗೆ ಬೇಕಾಗಿರುವ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಬೋದು, ಅಲ್ಲದೆ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಹೇಳಿದರು. ನೆಹರುಗೆ ಈ ಮಾತು ಇಷ್ಟವಾಗಿತ್ತು ನಿಜ. ಆದರೆ ಇಂಥ ದೊಡ್ಡ ಫ್ಯಾಕ್ಟರಿ ಹಾಕಲಿಕ್ಕೆ ಹಣವನ್ನು ಎಲ್ಲಿಂದ ತರೋದು? ಅಷ್ಟು ಹೂಡಿಕೆ ಮಾಡಬಲ್ಲಂಥ ಉದ್ಯಮೆದಾರರು ಇರಬೇಕಲ್ಲ. ಹೀಗಾಗಿ ಸರ್ಕಾರವೇ ಹೂಡಿಕೆ ಮಾಡಿ ಸ್ಟೀಲು, ಕೆಮಿಕಲ್ಸು, ಮೆಷಿನ್ ಟೂಲ್ಸು ಈ ಥರದ ದೊಡ್ಡ ದೊಡ್ಡ ಕಂಪನಿಗಳನ್ನು ಶುರು ಮಾಡಬೇಕಾಗಿ ಬಂತು. ಹೀಗೆ ಶುರುವಾಗಿದ್ದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್. ಕೈ ಬೆರಳೆಣಿಕೆಯಷ್ಟು PSUಗಳನ್ನು ಬಿಟ್ಟರೆ ಉಳಿದವೆಲ್ಲ ಜನರ ತೆರಿಗೆ ಹಣವನ್ನು ನುಂಗುವ ಬಿಳಿಯಾನಗಳಾಗಿವೆ. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬೃಹತ್ ಕೈಗಾರಿಕೆಗಳ ಕುರಿತಂತೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಕೃಷಿ ಕ್ಷೇತ್ರದ ಕುರಿತಂತೆ ಗಮನ ಕಡಿಮೆ ಆಯಿತು. ಸಹಜವಾಗಿ ಬಡತನ ಆವರಿಸಿತು. ಅದರ ಹೊರೆಯನ್ನು ಕೂಡ ದೇಶವೇ ಹೊರಬೇಕಾಯಿತು. PSUಗಳ ಲಾಭಕ್ಕೆ ತಡೆಯೊಡ್ಡಬಲ್ಲಂತ ಖಾಸಗಿಯವರನ್ನ ನೆಹರು ಶತ್ರುವಿನ ಥರ ಕಂಡರು. ಈ ಬಂಡವಾಳಶಾಹಿಗಳು ದೇಶ ವಿರೋಧಿಗಳು ಎನ್ನುವಂತ ಕಮ್ಯುನಿಸ್ಟ್ ವಿಚಾರಧಾರೆ ಅವರನ್ನ ಆವರಿಸಿಕೊಂಡಿತ್ತು. ಹೀಗಾಗಿಯೇ ಲೈಸೆನ್ಸ್ ರಾಜ್ ತಾಂಡವವಾಡ್ತಾ ಇತ್ತು. ದೇಶದಲ್ಲಿ ವ್ಯಾಪಾರ ಉದ್ಯಮಿಗಳಿಗೆ ಬೇಕಾಗುವಂತ ಪೂರಕ ವಾತಾವರಣವೇ ಇರಲಿಲ್ಲ. ಇಂದಿರಾ ಗಾಂಧಿ ಕಾಲಕ್ಕೂ ಇದೇ ಮುಂದುವರಿತು. ಆದರೆ ರಷ್ಯಾ ಕುಸಿಯೋದರೊಂದಿಗೆ ಅವರ ಈ ಆರ್ಥಿಕ ಮಾಡೆಲ್ ಕೂಡ ಕುಸಿದು ಬಿತ್ತು. ರಾಜೀವ್ ಗಾಂಧಿ ಅದೇ ವೇಳೆಗೆ ಈ ದೇಶದಲ್ಲಿ ಉದ್ದಿಮೆದಾರರನ್ನ ಬೆಳೆಸದೆ ಹೋದ್ರೆ ದೇಶವನ್ನ ಮುನ್ನಡೆಸೋದು ಕಷ್ಟ ಅಂದರಿತರಲ್ಲದೆ ಲೈಸೆನ್ಸ್ ರಾಜ್ಗೆ ಇತಿಶ್ರೀ ಹಾಡಿತು. ಅಷ್ಟೇ ಅಲ್ಲ, ಟೆಲಿಕಾಂ ಕ್ಷೇತ್ರದಲ್ಲಿ ಖಾಸಗಿಯವರಿಗೆ ಅವಕಾಶವನ್ನ ಮಾಡಿಕೊಟ್ಟು ಉಪಕರಣಗಳ ತಯಾರಿಕೆ ಮಾಡಿ ಅಂತ ಕೇಳ್ಕೊಂಡ್ರು. ನೆಹರು PSUಗಳನ್ನ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೀತಾ ಇದ್ರು. ಆ ಟೆಂಪಲ್ನ ಮೊದಲು ಉರುಳಿಸಿದ್ದು ಅವರ ಮೊಮ್ಮಗ ರಾಜೀವ್ ಗಾಂಧಿ. ಮುಂದೆ ಖಾಸಗೀಕರಣಕ್ಕೆ ವೇಗ ಬಂದಿದ್ದು PV ನರಸಿಂಹರಾಯರ ಕಾಲಕ್ಕೆ. ದೇಶ ಆರ್ಥಿಕ ಸಂಕಟಕ್ಕೆ ಸಿಲುಕಿ ಸಾಲ ತೀರಿಸಲಿಕ್ಕೆ ಹೆಣಗಾಡ್ತಾ ಇದ್ದಾಗ ಮನಮೋಹನ್ ಸಿಂಗರ ನೇತೃತ್ವದಲ್ಲಿ ಮುಕ್ತ ಆರ್ಥಿಕ ನೀತಿಗೆ ತೆರೆದುಕೊಳ್ತು. ಖಾಸಗಿಯವರಿಗೆ ಅನೇಕ ಕ್ಷೇತ್ರಗಳನ್ನು ತೆರೆದಿದ್ದು ಆಗಲೇ. ಇಂಗ್ಲಿಷ್ ಪತ್ರಿಕೆಗಳು ಆಗ ಪುಂಖಾನುಪುಂಖವಾಗಿ ಈ ಕ್ರಮವನ್ನು ಹೊಗಳಿದ್ದವು. ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೊಂದು ಬೇರೆಯ ವೇಗವನ್ನೇ ಕೊಟ್ಟರು. ಅವರೊಂದು ಮಂತ್ರಿಗಿರಿಯನ್ನೇ ಖಾಸಗೀಕರಣಕ್ಕೆ ಅಂತ ತೆರೆದು ಅರುಣ್ ಶೌರಿ ಕೈಯಲ್ಲಿ ಅಧಿಕಾರವನ್ನಿಟ್ಟರು. ಎಲ್ಲರ ವಿರೋಧದ ನಡುವೆಯೂ ಅವರು ಸಾಧಿಸಿದ್ದು ಅತ್ಯಮೋಘವಾದ್ದು. BSNL, ONGC, ಮಾರುತಿ, ಹಿಂದೂಸ್ತಾನ್ ಜಿಂಕ್, ಬಾಲ್ಕೋ ಇವೆಲ್ಲವುಗಳನ್ನು ಖಾಸಗೀಕರಣಗೊಳಿಸಿ ಅವರು ಲಾಭ ತರುವ ಉದ್ಯಮಿಯಾಗಿ ರೂಪಿಸಿಬಿಟ್ರು. ನರೇಂದ್ರ ಮೋದಿ ಅದೇ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಭಾರತವನ್ನು ಖಾಸಗೀಕರಣಕ್ಕೆ, ಉದಾರೀಕರಣಕ್ಕೆ ಅಣಿಗೊಳಿಸಿದ್ದು ತಾನೇ ಅನ್ನುವಂಥ ಹೆಗ್ಗಳಿಕೆಯನ್ನು ಮೆರೆಯೋದು ಬಿಟ್ಟು ಕಾಂಗ್ರೆಸ್ ಅದ್ಯಾಕೆ ಇದನ್ನು ವಿರೋಧಿಸ್ತಾ ಇದೆಯೋ ದೇವರೇ ಬಲ್ಲ. ಮರೆತಿದ್ದೆ, ವಿರೋಧ ಪಕ್ಷ ಅಲ್ವಾ, ಎಲ್ಲವನ್ನೂ ವಿರೋಧಿಸಲೇಬೇಕು. PSUಗಳನ್ನ ಏಕೆ ಖಾಸಗೀಕರಣಗೊಳಿಸಬೇಕು ಅನ್ನೋ ಪ್ರಶ್ನೆಗೆ ಮೊನ್ನೆ ರಾಜ್ಯಸಭೆಯಲ್ಲಿ ಪ್ರಕಾಶ್ ಜಾವಡೇಕರ್ ಅವರು ಕೊಟ್ಟಿರುವಂತ ಉತ್ತರ ನೋಡಿದರೆ ಗೊತ್ತಾಗುತ್ತೆ. ಏರ್ ಇಂಡಿಯಾ, MTNL, BSNL ಸೇರಿದಂತೆ ಈ ದೇಶದ 70 PSUಗಳು ಒಟ್ಟು 31,000 ಕೋಟಿ ರೂಪಾಯಿ ನಷ್ಟಕ್ಕೆ ಕಾರಣವಾಗಿವೆ. ಈ ಮೂರೇ ಕಂಪನಿಗಳು ಹೆಚ್ಚು ಕಡಿಮೆ 27,000 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿವೆ. ನಾವು ಕಟ್ಟಿರುವ ತೆರಿಗೆ ಹಣವನ್ನು ಉಂಡು ಪೋಲು ಮಾಡ್ತಾ ಇರುವಂತ ಈ ಕಂಪನಿಗಳನ್ನು ನೋಡಿಕೊಂಡು ಸುಮ್ಮನಿರೋದಾದರೂ ಹೇಗೆ? ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಹೀಗೆ ನಷ್ಟಕ್ಕೆ ತಳ್ಳಲ್ಪಡಲು
ಏನಾದರೂ ಕಾರಣ ಇರಲೇಬೇಕಲ್ಲ, ಇಲ್ಲದೆ ಇರುತ್ತೇನು? ಮೊದಲನೇ ಕಾರಣವೇ ಸರ್ಕಾರ ಅಥವಾ ಅದನ್ನು ನಡೆಸುವಂತ ರಾಜಕಾರಣ. ಇವರು ತಮ್ಮ ಘನತೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಅನೇಕ ಬಾರಿ PSUಗಳನ್ನ ತಮ್ಮ ಕ್ಷೇತ್ರದಲ್ಲೇ ಶುರು ಮಾಡಬೇಕು ಅಂತ ಹಠ ಹಿಡಿತಾರೆ. ಸ್ಟ್ರಾಟಜಿಕಲಿ ಅಲ್ಲಿ ಶುರು ಮಾಡೋದ್ರಿಂದ, ಅಲ್ಲಿ ಆ ಕಂಪನಿ ಹಾಕೋದ್ರಿಂದ ಸಾಗಾಣಿಕಾ ವೆಚ್ಚ ಹೆಚ್ಚಿ ಒಟ್ಟಾರೆ ಉತ್ಪನ್ನದ ಬೆಲೆಯೂ ಹೆಚ್ಚಾಗುತ್ತೆ ಅಂತ ಗೊತ್ತಿದ್ದಾಗಲೂ ಕೂಡ ಇವರು ತಮ್ಮ ಘನತೆಯನ್ನು ಕಳ್ಕೊಳ್ಳಿಕ್ಕೆ ಇಚ್ಛೆ ಪಡಲಾರ ದೇಶದ ಅನೇಕ ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಹೀಗೆ ಆಗೋಗಿವೆ. ಇಲ್ಲಿಗೆ ನಿಲ್ಲಲ್ಲ ಇವರು. ನಮ್ಮವರನ್ನ, ನಾವು ಹೇಳಿದವ್ರನ್ನ ಕೆಲಸಕ್ಕೆ ತೆಗೆದುಕೋಬೇಕು ಅಂತ ಮ್ಯಾನೇಜರ್ಗಳ ಮೇಲೆ ತಾಕೀತ್ ಮಾಡ್ತಾರೆ. ಹೀಗಾಗಿಯೇ ಅನವಶ್ಯಕವಾದ, ಕೆಲಸಕ್ಕೆ ಬಾರದ, ಸ್ಕಿಲ್ಡ್ ಅಲ್ಲದ ಈ ತರದ ವರ್ಕ್ ಫೋರ್ಸ್ ಹೆಚ್ಚಾಗಿ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗಿ ಈ ಕಂಪನಿಗಳು ಮಾರ್ಕೆಟ್ನಲ್ಲಿ ಕಾಂಪಿಟೇಟಿವ್ ಅಲ್ಲ ಅಂತ ಆಗ್ಬಿಟ್ಟಿರುತ್ತೆ. ಮಿತ್ರ, ಈ ರೀತಿಯ ವಾತಾವರಣದಲ್ಲಿ ಕೆಲಸ ಮಾಡೋದ್ರಿಂದ ಸಹಜವಾಗಿಯೇ ಕೆಲಸಗಾರರ ಉತ್ಸಾಹ ಭಿನ್ನ ಭಿನ್ನ ಕಾರಣಗಳಿಗೆ ಕಡಿಮೆ ಆಗ್ಬಿಡುತ್ತೆ. ಇದರಿಂದಾಗಿ ಕೆಪಾಸಿಟಿಗೆ ತಕ್ಕಷ್ಟು ಕೆಲಸ ಮಾಡುವಂತ ಸಾಮರ್ಥ್ಯ PSUಗಳು ಕಳ್ಕೊಂಡ್ಬಿಡ್ತವೆ. 1986-87ರ ವರದಿಯ ಪ್ರಕಾರ ಅವತ್ತಿನ 175 PSUಗಳಲ್ಲಿ 90 PSUಗಳು ಕೆಲಸ ಮಾಡ್ತಿದ್ದು 75% ಕೆಪಾಸಿಟಿಗೆ ಮಾತ್ರ. 56 PSUಗಳು 50% ಕೆಪಾಸಿಟಿ ಕೆಲಸ ಮಾಡಿದರೆ ಇನ್ನು 26 PSUಗಳು 50%ಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಕೆಪಾಸಿಟಿಗೆ ಕೆಲಸ ಮಾಡ್ತಿದ್ವು. ಅಂದ್ರೆ 100 ಉತ್ಪನ್ನಗಳನ್ನು ಕೊಡಬಹುದಾಗಿರುವಂತ ಒಂದು PSU 30 ಮಾತ್ರ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಅರ್ಥ. ಇನ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಟಿವ್ ಆಗಿರೋದು ಹೇಗೆ ಸಾಧ್ಯ? ಇಷ್ಟೇ ಅಲ್ಲದೆ ಈ PSUಗಳು ಆಧುನಿಕ ತಂತ್ರಜ್ಞಾನವನ್ನು ಜೋಡಿಸಿಕೊಳ್ಳೋದ್ರಲ್ಲಿ ಹಿಂದಕ್ಕೆ ಬೀಳುತ್ತೆ. ಪ್ರತಿಯೊಂದು ನಿರ್ಧಾರಕ್ಕೂ ಅಧಿಕಾರಿಗಳ, ರಾಜಕಾರಣಿಗಳ ಮುಂದೆ ಕೈ ಚಾಚಿ ನಿಂತ್ಕೊಳ್ಬೇಕಾಗಿದ್ದರಿಂದ ಆಧುನಿಕತೆಯ ಆ ವೇಗಕ್ಕೆ ಅವರು ತಮ್ಮನ್ನು ತಾವು ಹೊಂದಿಸಿಕೊಳ್ಳಕ್ಕೆ ಸೋತ್ ಹೋಗ್ಬಿಡ್ತಾರೆ. ಎಲ್ಲಕ್ಕಿಂತ ಹೆಚ್ಚು ಸರ್ಕಾರಿ ಸಂಸ್ಥೆ ಅಲ್ಲ ಅನ್ನುವಂಥ ಉಡಾಫೆಯೇ ಒಂದು ಇಡೀ PSUವನ್ನು ಕೊಂದು ಬಿಡಲಿಕ್ಕೆ ಸಾಕು. ಒಂದು ಕೇಸ್ ಸ್ಟಡಿ ತಗೊಳ್ಳೋಣ. 7.2 ಲಕ್ಷ ಮೆಟ್ರಿಕ್ ಟನ್ನಷ್ಟು DAP ಗೊಬ್ಬರವನ್ನು ಉತ್ಪಾದಿಸುವ ಗುರಿಯೊಂದಿಗೆ ಆರಂಭವಾದ ಪ್ಯಾರಡಿಫ್ ಫಾಸ್ಫೇಟ್ಸ್ ಎನ್ನುವಂತ ಕಂಪನಿ 4 ವರ್ಷಗಳಲ್ಲಿ ನಷ್ಟಕ್ಕೆ ಬಿತ್ತು. ಅದರ 600 ಕೋಟಿ ರೂಪಾಯಿ ಸಾಲವನ್ನ ಸರ್ಕಾರ ರೈಟ್ ಆಫ್ ಮನ್ನಾ ಮಾಡಿದ ಮೇಲೆಯೂ ಅದು 1550 ಕೋಟಿ ರೂಪಾಯಿ ಸಾಲ ಮತ್ತು ಬಾಕಿಯನ್ನ ಉಳಿಸಿಕೊಂಡಿತ್ತು. ಅದರ ಚೇರ್ಮನ್ ಮತ್ತು MD ಆ ಕಂಪನಿಯಿಂದ 1550 ಕಿಲೋಮೀಟರ್ ದೂರದ ದೆಹಲಿಯ ಕಚೇರಿಯಲ್ಲಿ ಕೂತಿರ್ತಿದ್ರು. 2 ತಿಂಗಳಿಗೆ 1 ದಿನ ಮಾತ್ರ ಬಂದು ಹೋಗಿರ್ತಿದ್ರು. ಇನ್ನು ಈ ಕಂಪನಿಯನ್ನ ಉದ್ಧಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡು 2002ರಲ್ಲಿ ಅದನ್ನ ಖಾಸಗಿ ಕಂಪನಿಗೆ ವಹಿಸಲಾಯಿತು. ಬಿರ್ಲಾ ಕಂಪನಿಯವರು ಅದನ್ನು ತೆಗೆದುಕೊಂಡ ತಕ್ಷಣ ಎಲ್ಲ ಕೆಲಸಗಾರನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಂಪನಿಯನ್ನ ಯಾವ ಹಂತಕ್ಕೆ ತಗೊಂಡು ಹೋದ್ರು ಅಂತಂದ್ರೆ 2002ಕ್ಕೆ ಅವರು ಕಂಪನಿಯನ್ನು ತೆಗೆದುಕೊಳ್ಳುವಾಗ ಕಂಪನಿ ತನ್ನ ಕೆಪಾಸಿಟಿಗೆ 32%ನಷ್ಟು ದುಡಿತಾ ಇದ್ರೆ DAP ಘಟಕ ಇವರದನ್ನ 182%ಗೆ ಏರಿಸಿದ್ರು. 4 ವರ್ಷಗಳಲ್ಲಿ ಕಂಪನಿ ಸಾಲವನ್ನೆಲ್ಲ ಕಳ್ಕೊಳ್ತಲ್ಲದೆ ಅದು ಲಾಭದಾಯಕ ಉದ್ದಿಮೆಯಾಗಿ ರೂಪುಗೊಳ್ತು. ಹೀಗೆ ಖಾಸಗೀಕರಣ ಅನ್ನೋದು ಮ್ಯಾಜಿಕ್ ಮಾಡ್ತು. ಖಾಸಗೀಕರಣ ಅಂದ್ರೆ ಇದೆ, ಸರ್ಕಾರ ನಡೆಸ್ತಾ ಇದ್ದ ಕಂಪನಿಗಳನ್ನ ಭಾಗಶಃ ಅಥವಾ ಪೂರ್ಣವಾಗಿ ಖಾಸಗಿಯವರಿಗೆ ವಹಿಸಿಕೊಡೋದು. ಇದರಲ್ಲಿ ಡೆಲಿಗೇಷನ್, ಡೈವೆಸ್ಟ್ಮೆಂಟ್, ಡಿಸ್ಪ್ಲೇಸ್ಮೆಂಟ್ ಮತ್ತು ಡಿಸ್ಇನ್ವೆಸ್ಟ್ಮೆಂಟ್ ಅಂತ 4 ಮಾರ್ಗಗಳು. ಬಹುತೇಕ ಈಗ ಚರ್ಚೆ ಆಗೋದು ಡಿಸ್ಇನ್ವೆಸ್ಟ್ಮೆಂಟೇ. ಈ ಡಿಸ್ಇನ್ವೆಸ್ಟ್ಮೆಂಟ್ ಪಾಲಿಸಿ ರೂಪುಗೊಂಡಿದ್ದು ಮನಮೋಹನ್ ಸಿಂಗರು ಮತ್ತು PV ನರಸಿಂಹರಾಯ್ ಕಾಲದಲ್ಲಿ 1991ರಲ್ಲಿ, ಅಂದ್ರೆ ಕಾಂಗ್ರೆಸ್ ಕಾಲದಲ್ಲಿ. ಖಾಸಗಿಯವರ ಕೈಲಿ ಅಧಿಕಾರ ಕೊಟ್ಟರೆ 2 ಸಮಸ್ಯೆಗಳಿವೆ. ಏಕಸ್ವಾಮ್ಯ ಅವ್ರ ಕೈಯಲ್ಲಿ ಹೋದರೆ ಜನಸಾಮಾನ್ಯರ ಬದುಕು ಕಷ್ಟ. ಅವರು ಸಾಮಾಜಿಕ ಚಿಂತನೆಗಳನ್ನು ಇಟ್ಕೊಳ್ಳದೆ ಲಾಭಕ್ಕೋಸ್ಕರ ದುಡಿಯೋದ್ರಿಂದ ಅದು ಕೂಡ ಕಷ್ಟವೇ. ಆದರೆ ಇದರಿಂದ ಕೆಲಸ ಮಾಡುವಂಥವರಿಗೆ ಕೈ ತುಂಬ ದುಡಿಯುವಂಥ ಅವಕಾಶ, ಲಾಭ ಹೆಚ್ಚಾದರೆ ಅವ್ರ ದುಡಿಮೆಯೂ ಜಾಸ್ತಿ ಆಗತ್ತಲ್ಲ. ಖಾಸಗಿಯವರು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಉತ್ಪಾದನೆಯನ್ನು ಹೆಚ್ಚಿಸೋದ್ರಿಂದ ದೇಶಕ್ಕೂ ಕೂಡ ಲಾಭ ಇದೆ. ಅಷ್ಟೇ ಅಲ್ಲ, ಪ್ರತಿಭಾವಂತ, ಕೌಶಲ್ಯ ಉಳ್ಳವರಿಗೂ ಸಾಕಷ್ಟು ಮನ್ನಣೆ ಸಿಗತ್ತೆ. ಹಾಗಂತಾನೆ ಈ ಸರ್ಕಾರ ಈ ವಿಚಾರದಲ್ಲಿ ಹಠಕ್ಕೆ ಬಿದ್ದಿರೋದು. ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗಲಿಂದಲೂ ಕೂಡ ಈ ಮಾತುಗಳನ್ನು ಹೇಳ್ತಿದ್ರಾದ್ರೂ ಇತ್ತೀಚೆಗಂತೂ ಗವರ್ನಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ತಮ್ಮ ಆಡಳಿತಾವಧಿಯ ಮೊದಲ 5 ವರ್ಷದಲ್ಲಿ ಈ ಕುರಿತಂತೆ ಬಲವಾದ ಹೆಜ್ಜೆಯನ್ನು ಇರಿಸಿದ ಮೋದಿ ಈಗ ಕರೋನಾ ನಂತರ ವಿತ್ತೀಯ ಕೊರತೆ 15 ಲಕ್ಷ ಕೋಟಿ ಆಗಿರೋದನ್ನು ನೋಡಿ ಈ ಕುರಿತಂತೆ ಆದಷ್ಟು ವೇಗವಾಗಿ ಕೆಲಸ ಮಾಡಬೇಕು ಅಂತ ಎಲ್ರಿಗೂ ತಾಕೀತು ಮಾಡ್ತಿದ್ದಾರೆ. ಮ್ಯಾಕಿನ್ಸೆ ವರದಿಯ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ $4 ಟ್ರಿಲಿಯನ್ 20% ಎಕ್ಸ್ಪೋರ್ಟ್ ಮಾರ್ಕೆಟ್ ತನ್ನ ಬೇಸ್ ಅನ್ನು ಶಿಫ್ಟ್ ಮಾಡಲಿದೆ. ಆಗ ಭಾರತ ಅದಕ್ಕೆ ಕಾಂಪಿಟೇಟಿವ್ ಆಗಿರಬೇಕು ಅಂತಂದ್ರೆ ಈ ಬಿಳಿಯಾನೆಗಳನ್ನ ಆದಷ್ಟು ಕೊಡವಿಕೊಂಡು ಸಮರ್ಥರ ಕೈಲಿ ಅದನ್ನ ಇಡಬೇಕಾಗಿದ್ದಂತೂ ಅನಿವಾರ್ಯ. ಅದಕ್ಕೋಸ್ಕರವೇ ಈ ಸರ್ಕಾರ ಇಷ್ಟೊಂದು ಧಾವಂತದಲ್ಲಿರೋದು. ಹಾಗಂತ ಯಾವ್ಯಾವುದೋ PSUಗಳನ್ನ ಯಾರ್ಯಾರಿಗೋ ಕೊಟ್ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಸ್ಟ್ರಾಟಜಿಕ್ ಪಿ ಎಸ್ ಸಿಗಳು ಮತ್ತು ನಾನ್ ಸ್ಟ್ರಾಟಜಿಕ್ ಪಿ ಎಸ್ ಸಿಗಳು ಅಂತ ಇವೆ. ಸ್ಟ್ರಾಟಜಿಕ್ ಪಿ ಎಸ್ ಸಿಗಳು ಅಂದರೆ ಅದರಲ್ಲಿ ಡಿಫೆನ್ಸು, ಬ್ಯಾಂಕಿಂಗು, ಇನ್ಶೂರೆನ್ಸು, ಪೆಟ್ರೋಲಿಯಂ ಮೊದಲಾದವು ಸೇರ್ಕೊಳ್ತವೆ. ಇವುಗಳನ್ನು ಕೂಡ ಏಕಾಕಿ ಕೊಡ್ಲಿಕ್ಕೆ ಬರಲ್ಲ. ನೀತಿ ಆಯೋಗ ಯಾವ ಪಿ ಎಸ್ ಸಿಗಳನ್ನು ಮಾರಬಹುದು, ಡಿಸ್ಇನ್ವೆಸ್ಟ್ ಮಾಡಬಹುದು ಅಂತ ರಿಪೋರ್ಟ್ ಕೊಡುತ್ತೆ. ಅದು ದೀಪಂಗೆ ಹೋಗುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅಲ್ಲಿಂದ ಕ್ಯಾಬಿನೆಟ್ಗೆ ಬರುತ್ತೆ. ಕ್ಯಾಬಿನೆಟ್ ಹೂ ಅಂದರೆ ಮಾತ್ರ ಮುಂದೆ ಡಿಸ್ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ಶುರುವಾಗುತ್ತೆ. ಅಂದರೆ ಯಾವುದು ಸುಲಭ ಇಲ್ಲ, ಆದರೆ ಇದನ್ನು ವೇಗವಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನ ಅಂತೂ ಖಂಡಿತವಾಗಿ ನಡೀತಿದೆ. ಹಾಗಂತ ಈ ಕಂಪನಿಗಳನ್ನು ಕೊಂಡ್ಕೊಳ್ಳಿಕ್ಕೆ ಖಾಸಗಿಯವರು ತುದಿಗಾಲಲ್ಲಿ ನಿಂತಿರ್ತಾರೆ ಅಂತ ಭಾವಿಸ್ಬಿಡಬೇಡಿ. ತಮಿಳುನಾಡಿನ ಗಿಂಡಿಯಲ್ಲಿರುವಂಥ HTL ಕಂಪನಿ ಭಾರವಾಗ್ತಿದೆ ಅಂತ ಅನ್ನಿಸಿದಾಗ ಸರ್ಕಾರ ಅದನ್ನು ಡಿಸ್ಇನ್ವೆಸ್ಟ್ ಮಾಡಿತು. HFCL ಕಂಪನಿ 74% ಷೇರುಗಳನ್ನು ಕೊಂಡ್ಕೊಳ್ತು. ಆಮೇಲೆ ಅದಕ್ಕೆ ಗೊತ್ತಾಗಿದ್ದು HTL ಕಂಪನಿಯ ಲೆಕ್ಕಾಚಾರ ಎಲ್ಲ ಬೋಗಸ್ ಆಗಿತ್ತು. ಸರ್ಕಾರದ ನೀತಿ ನಿಯಮಗಳು, ಆ ನೌಕರರ ಧೋರಣೆಗಳು ಇವೆಲ್ಲವನ್ನು ನೋಡಿ ಬೇಸತ್ತು ಕೋರ್ಟಿಗೆ ಹೋದಂಥ HFCL ನನ್ನ 55 ಕೋಟಿ ರೂಪಾಯಿ ದಯಮಾಡಿ ವಾಪಸ್ ಕೊಡಿ ಅಂತ ಕೇಳ್ಕೊಂಡ್ಬಿಡ್ತು. ಇಂಥದ್ದೊಂದು 2 ಕೆಟ್ಟ ಸುದ್ದಿಗಳು ಹೊರಗೆ ಬಂದ್ಬಿಟ್ರು ಈ ಕಂಪನಿಗಳನ್ನು ಕೊಂಡ್ಕೊಳ್ಳೋರು ಇಲ್ಲದಂತಾಗ್ಬಿಡತ್ತೆ. ಅದಕ್ಕೋಸ್ಕರವೇ ನರೇಂದ್ರ ಮೋದಿ ಇತ್ತೀಚೆಗೆ IAS ಅಧಿಕಾರಿಗಳನ್ನು ಕರೆದು ನೀವು ಆದಷ್ಟು ವೇಗವಾಗಿ ಕೆಲಸ ಮಾಡಿ ಅಂತ ತಾಕೀತು ಮಾಡ್ತಿರೋದು. ಕರೋನಾ ನಂತರ ಈ ಕಂಪನಿಗಳ ಲಾಭಾಂಶ ಕಡಿಮೆಯಾಗಿ ನಷ್ಟ ಜಾಸ್ತಿ ಆಗ್ತಿದೆ ಅಂತಂದರೆ ಈ ಕಂಪನಿಗಳನ್ನು ಕೊಂಡುಕೊಳ್ಳುವ ಮೌಲ್ಯವೂ ಕೂಡ ಕಡಿಮೆ ಆಗತ್ತೆ. ಅದಕ್ಕೋಸ್ಕರವೇ ಡಿಸ್ಇನ್ವೆಸ್ಟ್ಮೆಂಟ್ಗೆ ಇಷ್ಟೊಂದು ಧಾವಂತ ಇರೋದು. ಇದಕ್ಕೆ ವ್ಯತಿರಿಕ್ತವಾದ ಉದಾಹರಣೆ ಲಗಾನ್ ಜೂಟ್ ಮೆಷಿನರಿ ಕಂಪನಿಯದ್ದು. ಐರ್ಲೆಂಡಿನವರಿಂದ ಈ ಕಂಪನಿಯನ್ನು ಭಾರತ ಖರೀದಿಸಿದಾಗಲಿಂದಲೂ ಕೂಡ ಅದು ಲಾಭವನ್ನೇ ಕಂಡಿರಲಿಲ್ಲ. ಇನ್ನು 2000ರಲ್ಲಿ ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೈವೇಟ್ ಕಂಪನಿಯವರಿಗೆ ಅದರ 74% ಶೇರ್ ಕೊಟ್ಟ ನಂತರ ಮೊದಲನೇ ವರ್ಷವೇ 5 ಲಕ್ಷ ಪ್ರಾಫಿಟನ್ನು ದಾಖಲಿಸಿತು. ಈಗ 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಪ್ರಾಫಿಟ್ನ ಪ್ರತಿ ವರ್ಷ ಮಾಡ್ತಾ ಇದೆ ಅಂತೆ. ಹಿಂದೂಸ್ತಾನ್ ಜಿಂಕ್ನ ಕಥೆಯೂ ಕೂಡ ಅಷ್ಟೇ ರೋಚಕವಾಗಿದೆ. ಅಂದರೆ ಈ ಕಂಪನಿಗಳು ಯಾವುದು ನಷ್ಟದಲ್ಲಿರ್ತಾವೋ ಅದು ಪ್ರೈವೇಟ್ ಅವರು ತೆಗೆದುಕೊಂಡ ನಂತರ ಲಾಭವನ್ನು ಮಾಡ್ತವೆ ಅಂತಾದರೆ ಅವುಗಳನ್ನು ಕೊಟ್ಟು ಲಾಭದಾಯಕ ಉದ್ಯಮಿಗಳನ್ನು ನಡೆಸೋದೇ ಒಳ್ಳೆಯದಲ್ವೇನು? ನರೇಂದ್ರ ಮೋದಿ ಇದೇ ವಿಚಾರದ ಮೂಲಕ ಹೆಜ್ಜೆ ಇಡ್ತಾ ಇರೋದು. ಈ ವರ್ಷ ಅವರು ಒಟ್ಟಾರೆ ಇವುಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ 2,10,000 ಕೋಟಿ ರೂಪಾಯಿ ಸಂಗ್ರಹಿಸುವಂತ ಗುರಿ ಇಟ್ಕೊಂಡಿದ್ದಾರೆ. ಇದು ತತ್ಕ್ಷಣಕ್ಕೆ ಬೊಕ್ಕಸಕ್ಕೆ ಹಣ ಕೊಡೋದಲ್ಲದೆ ಅನವಶ್ಯಕವಾದ ಹೊರೆಯನ್ನು ಕೂಡ ತಪ್ಪಿಸುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಜೊತೆಗೆ ತೆರಿಗೆದಾರರ ಜೇಬನ್ನು ಕೂಡ ಭದ್ರವಾಗಿರಿಸುತ್ತೆ. ಅಲ್ಲದೆ ಮತ್ತೇನು, ನಾವು ಕಟ್ಟುವ ತೆರಿಗೆಯಲ್ಲಿ ನಷ್ಟದ ಕಂಪನಿಗಳನ್ನು ನಡೆಸೋಕ್ಕಿಂತ ಅವುಗಳನ್ನು ಮಾರೋದೇ ಒಳ್ಳೆಯದು. ಇಷ್ಟಕ್ಕೂ ಸರ್ಕಾರಗಳು ನಮಗೆ ವ್ಯಾಪಾರ ಮಾಡಲಿಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಲ್ಲದೆ ತಾನೇ ವ್ಯಾಪಾರ ಮಾಡ್ತಾ ಲಾಭದ ಪೈಪೋಟಿಗೆ ಬೀಳಬಾರ್ದು. ಏನಂತೀರಿ?